ಎಲ್ರಿಗೂ ನಮಸ್ಕಾರಗಳು. ಮತ್ತೊಮ್ಮೆ ಈ ಒಂದು ಅವಕಾಶಕ್ಕಾಗಿ ನಾನು ಮಹಾತ್ಮಾ ಬಾಬಾಜಿ ಫೌಂಡೇಶನ್ ನ ಎಲ್ಲರಿಗೂ ವಂದಿಸ್ತಾ ಇದ್ದೀನಿ. ಈ ದಿನದ ಟಾಪಿಕ್ ಯಾವುದು ಅಂತಂದ್ರೆ ಆಧ್ಯಾತ್ಮಿಕ ಆರೋಗ್ಯ. ಪರಿಪೂರ್ಣ ಆರೋಗ್ಯ ಅಂತ ನಾನು ಮೊದಲನೇ ಬಾರಿ ನಮಗೆ ಆರೋಗ್ಯದ ಬಗ್ಗೆ ಪರಿಚಯ ಮಾಡ್ಕೊಡ್ಬೇಕಾದ್ರೆ ಹೇಳಿದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಪರಿಪೂರ್ಣ ಆರೋಗ್ಯ ಅಂತಂದ್ರೆ ಅದು ಕೇವಲ ದೈಹಿಕ ಆರೋಗ್ಯ ಮಾತ್ರ ಅಲ್ಲ, ಮಾನಸಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ, ಲೈಂಗಿಕ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಆರೋಗ್ಯವನ್ನು ಒಳಗೊಂಡಿರುವ ಆರೋಗ್ಯವನ್ನೇ ನಾವು ಪರಿಪೂರ್ಣ ಆರೋಗ್ಯ ಅಂತ ಕರಿತೀವಿ. ಈ ಆಧ್ಯಾತ್ಮಿಕ ಆರೋಗ್ಯ ಅನ್ನೋದು ಇತ್ತೀಚಿನ ಸೇರ್ಪಡೆ. ಅಂದ್ರೆ ಇತ್ತೀಚಿನ ದಿನದಲ್ಲಿ ಒಂದು ಸುಮಾರು 5 ವರ್ಷಗಳಾಗಿರ್ಬಹುದು, ವಿಶ್ವ ಆರೋಗ್ಯ ಸಂಸ್ಥೆಯು ಒಂದು ಹೊಸ ವ್ಯಾಖ್ಯಾನವನ್ನ ಈ ಒಂದು ಆರೋಗ್ಯ ಅನ್ನುವ ಒಂದು ಇದರಲ್ಲಿ ಶೀರ್ಷಿಕೆಯಲ್ಲಿ ಸೇರಿಸಿದೆ. ಅಂದರೆ ಇಡೀ ಜಗತ್ತಿಗೆ ಗೊತ್ತಾಗಿದೆ, ಆಧ್ಯಾತ್ಮಿಕ ಆರೋಗ್ಯ ಇದ್ದಾಗ ಮಾತ್ರ ಒಬ್ಬ ಮನುಷ್ಯನಿಗೆ ದೈಹಿಕವಾಗಿ ಚೆನ್ನಾಗಿರ್ತಾನೆ, ಮಾನಸಿಕವಾಗಿ ಚೆನ್ನಾಗಿರ್ತಾನೆ. ಆಧ್ಯಾತ್ಮಿಕ ಆರೋಗ್ಯ ಮತ್ತೆ ಮಾನಸಿಕ ಆರೋಗ್ಯ ಇದು ಒಂದು ನಾಣ್ಯದ 2 ಮುಖಗಳು ಅಂತಾನೆ ಅನ್ಬಹುದು. ಯಾವ ವ್ಯಕ್ತಿಗೆ ಆಧ್ಯಾತ್ಮಿಕ ಆರೋಗ್ಯ ಇರುತ್ತೆ ಅವನು ಮಾನಸಿಕವಾಗಿ ಸದೃಢನಾಗಿರ್ತಾನೆ. ಮಾನಸಿಕ ಆರೋಗ್ಯ ಇದ್ದಾಗ ಅದು ಸ್ವಾಭಾವಿಕವಾಗಿ ದೈಹಿಕ ಆರೋಗ್ಯನೂ ಚೆನ್ನಾಗಿರುತ್ತೆ. ಒಟ್ಟಾರೆ ಅವನ ಸಾಮಾಜಿಕ ಆರೋಗ್ಯವು ಅದರ ಒಳಗಡೆ ಬೆಸೆದುಕೊಂಡಿರುತ್ತೆ. ಹಾಗಾಗಿ ಆಧ್ಯಾತ್ಮಿಕ ಆರೋಗ್ಯ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಅತ್ಯಂತ ಅವಶ್ಯ ಅಂತಾನೆ ಹೇಳ್ಬಹುದು. ಪ್ರತಿಯೊಬ್ಬರಿಗೂ ಇದು ಬೇಕು. ಇದಕ್ಕೆ ವಯಸ್ಸಾದವರು ಅಂತ ಯಾವುದೇ ರೀತಿಯ ಒಂದು ಕಟ್ಟುಪಾಡಿಲ್ಲ. ವಯಸ್ಸಾದವರಿಗೆ ಮಾತ್ರ ಆಧ್ಯಾತ್ಮಿಕತೆ ಬೇಕು ಅಂತ, ಹುಟ್ಟಿದ ಮಗುವಿನಿಂದ ವಯಸ್ಸಾದವರವರೆಗೂ ಎಲ್ಲರಿಗೂ ಒಂದಲ್ಲ ಒಂದು ಬೇರೆ ಬೇರೆ ರೀತಿಯಲ್ಲಿ ಆಧ್ಯಾತ್ಮಿಕ ಆರೋಗ್ಯವನ್ನ ನಾವು ಹೊಂದಿದಾಗ ಮಾತ್ರ ನಮ್ಮಲ್ಲಿ ಪರಿಪೂರ್ಣ ಆರೋಗ್ಯ ಇರುತ್ತೆ. ಹಾಗಾದ್ರೆ ಆಧ್ಯಾತ್ಮಿಕ ಆರೋಗ್ಯ ಅಂದಾಗ ಸಾಮಾನ್ಯ ಆಧ್ಯಾತ್ಮಿಕತೆ ಎಂದಾಗ ಧರ್ಮದ ಜೊತೆ ಅದನ್ನ ನಾವು ಒಟ್ಟಿಗೆ ನೋಡ್ತೀವಿ. ಆದ್ರೆ ಆಧ್ಯಾತ್ಮಿಕತೆಯೇ ಬೇರೆ, ಧರ್ಮವೇ ಬೇರೆ. ಧರ್ಮದಲ್ಲಿ ಬೇಕಾದಷ್ಟು ನಮಗೆ ಕಟ್ಟುಪಾಡುಗಳಿರುತ್ತೆ, ರೀತಿ ನೀತಿಗಳಿರುತ್ತೆ. ಆದ್ರೆ ಆಧ್ಯಾತ್ಮಿಕ ಆರೋಗ್ಯದಲ್ಲಿ ವ್ಯಕ್ತಿಯು ನೇರವಾಗಿ ಒಂದು ಹೈಯರ್ ಕಾನ್ಶಿಯಸ್ ಅಂತ ನಾವ್ ಏನ್ ಹೇಳ್ತೀವಿ, ಅಥವಾ ಒಂದು ಸುಪ್ರೀಂ ಪವರ್ ಅನ್ಬೋದು, ಒಂದು ಲೈಟ್ ಅನ್ಬೋದು, ಅಥವಾ ಪ್ರಕೃತಿ ಅನ್ಬೋದು, ಒಂದು ಎನರ್ಜಿ. ಆ ಎನರ್ಜಿಯ ಜೊತೆ ಯಾವ ರೀತಿ ಒಂದು ಬೆಸೆದುಕೊಳ್ತಾನೆ ಅನ್ನುವುದರ ಮೇಲೆ ಅವನ ಆಧ್ಯಾತ್ಮಿಕ ಆರೋಗ್ಯ ನಿಂತಿರುತ್ತೆ. ಆಧ್ಯಾತ್ಮಿಕ ಆರೋಗ್ಯದಲ್ಲಿ ದೇಹ ಮತ್ತೆ ಮನಸ್ಸು ಇವುಗಳ ಕೋಆರ್ಡಿನೇಷನ್ ಚೆನ್ನಾಗಿರುತ್ತೆ. ಈಗ ದೈಹಿಕ ಆರೋಗ್ಯದಲ್ಲಿ ಬರೀ ದೇಹದ ಬಗ್ಗೆ ನಾವು ತಿಳ್ಕೊಂಡ್ವು, ಮಾನಸಿಕ ಆರೋಗ್ಯ ಅಂದ್ರೆ ಬರೀ ಅದು ನಮ್ಮ ಮನಸ್ಸಿನ ಬಗ್ಗೆ ಆಯ್ತು. ಆದರೆ ಆಧ್ಯಾತ್ಮಿಕ ಆರೋಗ್ಯ ಅಂದಾಗ ಆಧ್ಯಾತ್ಮಿಕ ಆರೋಗ್ಯವಂತರಲ್ಲಿ ಅವರ ಮಾತುಕೃತಿ ಒಂದೇ ಇರುತ್ತೆ. ಅವರು ಏನು ಯೋಚನೆ ಮಾಡ್ತಾರೆ ಅದನ್ನೇ ಮಾಡ್ತಾರೆ, ಏನು ಮಾಡ್ಬೇಕು ಅಂತಾರೆ ಅದನ್ನೇ ಯೋಚನೆ ಮಾಡ್ತಾರೆ. ಹಾಗಾಗಿ ಕೋಆರ್ಡಿನೇಷನ್ ಚೆನ್ನಾಗಿರುತ್ತೆ. ಮನುಷ್ಯನಿಗೆ ಮಾತು ಕೃತಿ ಒಂದೇ ಆದಾಗ ಆತ ದೈವತ್ವಕ್ಕೆ ಏರುತ್ತಾನೆ. ಏಕೆಂದ್ರೆ ಅವನಲ್ಲಿ ಸರಳತೆ ಇರುತ್ತೆ, ಸ್ಪಷ್ಟತೆ ಇರುತ್ತೆ, ಕ್ಲಾರಿಟಿ ಅಂತ ನಾವೇನ್ ಹೇಳ್ತೀವಿ, ಶುದ್ಧತೆ ಇರುತ್ತೆ. ಸರಳತೆ, ಸ್ಪಷ್ಟತೆ, ಶುದ್ಧತೆ ಇದೆಲ್ಲ ಇದ್ದಾಗ ಮನುಷ್ಯ ಮಾನವನಿಗಿಂತ ಇನ್ನೂ ಒಂದು ಮೆಟ್ಟಿಲು ಅವನು ಎತ್ತರ ಹೋಗ್ತಾನೆ. ನಾವು ನೋಡಿದ ಹಾಗೆ ಸಾಧುಗಳು, ಸಂತರು, ಅವಧೂತರು, ಯೋಗಿಗಳು, ಅವತಾರ ಪುರುಷರು ಇವರೆಲ್ಲ ಮನುಷ್ಯರಾಗಿ ಜೀವಿಸಿದವರು, ಮನುಷ್ಯರಾಗಿ ಭೂಮಿ ಮೇಲೆ ಹುಟ್ಟಿದವರು. ಈಗ ನಾವು ಬುದ್ಧ ಆಗ್ಬೋದು, ಬಸವಣ್ಣನವರಾಗಿರ್ಬಹುದು, ಮಹಾವೀರ, ಪೈಗಂಬರ್, ಜೀಸಸ್ ಅಥವಾ ಯಾವುದೇ ನಾವು ಮಹಾಪುರುಷರು ಅಂತ ನೋಡಿದಾಗ ಯಾರು ಸಹ ಭೂಮಿ ಮೇಲೆ ಹಾಗೆ ಉದ್ಭವ ಮೂರ್ತಿಗಳಾಗಿಲ್ಲ. ಭೂಮಿಯಲ್ಲಿ ತಂದೆ ತಾಯಿಗಳಿಗೆ ಹುಟ್ಟಿದಂತವರು, ಅವರು ಮನುಷ್ಯರೇ. ಎಲ್ಲರ ತರ ಅವರಲ್ಲೂ ರಕ್ತ ಮಾಂಸಗಳಿಂದ ಮಾಡಿದಿರುವಂತ ದೇಹ ಆದ್ರೂ ಸಹ ಅವರು ನಮ್ಮ ತರ ಬದುಕ್ಲಿಲ್ಲ. ಅವರು ಅದಕ್ಕಿನ್ನ ಮೇಲ್ಮಟ್ಟಕ್ಕೆ ಏರಿದ್ರು. ಕಾರಣ ಏನು ಅಂತಂದ್ರೆ ಅವರ ಆಧ್ಯಾತ್ಮಿಕ ಸಾಧನೆ ಅಂತ ಹೇಳ್ಬಹುದು. ಈ ಆಧ್ಯಾತ್ಮಿಕ ಸಾಧನೆಯಲ್ಲಿ ಬಹಳ ಪ್ರಮುಖವಾದ ಒಂದು ಟೂಲ್ ಅಂತ ನಾವ್ ಏನ್ ಹೇಳ್ತೀವಿ ಅಂದ್ರೆ ಅದು ಧ್ಯಾನ ಅಂತ ಹೇಳ್ಬಹುದು. ಇಲ್ಲಿ ಆಧ್ಯಾತ್ಮಿಕತೆ ಅಂತ ಬಂದಾಗ ಆಧ್ಯಾತ್ಮಿಕತೆಯ ಜೊತೆಗೆ ಯೋಗ, ಧ್ಯಾನ ಅನ್ನೋದು ಬೆಸ್ತ್ಕೊಂಡಿರುತ್ತೆ. ಅದು ಬಿಟ್ಟು ಆಧ್ಯಾತ್ಮಿಕತೆಯನ್ನ ನಾವು ನೋಡಕ್ ಆಗೋದಿಲ್ಲ. ಏಕೆಂತಂದ್ರೆ ಯೋಗದಿಂದ ದೇಹವನ್ನ ಶುದ್ಧವಾಗಿರ್ಸ್ಕೊಂತೀವಿ, ಧ್ಯಾನದಿಂದ ಮನಸ್ಸನ್ನ ಶುದ್ಧ ಮಾಡ್ಕಂತೀವಿ. ಇಲ್ಲಿ ದೇಹ ಮನಸ್ಸು ಎರಡು ಬೆಸಿಬೇಕು, ಎರಡು ಒಂದೇ ರೇಖೆಗೆ ಬರಬೇಕು. ಅಂದ್ರೆ ದೇಹಕ್ಕೆ ಬೇಕಾದಂತ ಪೂರಕವಾದ ಅಂಶಗಳನ್ನ ನೀಡ್ಬೇಕು. ಅದು ನಮಗೆ ಯೋಗದಿಂದ ಬರುತ್ತೆ. ಅದರ ಜೊತೆಗೆ ಸಾತ್ವಿಕ ಆಹಾರಗಳಾಗಿರ್ಬಹುದು. ಮಾನಸಿಕ ಒಂದು ಯಾವುದು ಅದಕ್ಕೆ ಎಕ್ಸಸೈಸ್ ಅಂತಂದ್ರೆ ಧ್ಯಾನ ಅಂತ ಅನ್ಬಹುದು. ಮನಸ್ಸನ್ನ ಪರಿಶುದ್ಧವಾಗಿ ಇಟ್ಕೊಳ್ಳೋದು, ಥಾಟ್ಸ್ ಗಳನ್ನ ಕಡಿಮೆ ಮಾಡ್ತಾ ಬರೋದು. ಹಾಗಾದ್ರೆ ಧ್ಯಾನದಿಂದ ನನ್ನ ಒಂದು ದೃಷ್ಟಿಕೋನದಲ್ಲಿ ಸ್ವಲ್ಪ ಸೈಂಟಿಫಿಕ್ ಆಗಿ ಹೇಳೋದಾದ್ರೆ, ಧ್ಯಾನ ಮಾಡಿದಾಗ ಏನಾಗುತ್ತೆ, ಧ್ಯಾನ ಮಾಡಿದಾಗ ಥಾಟ್ಸ್ಗಳು ಖಾಲಿ ಆಗ್ತಾ ಬರುತ್ತೆ.
ತುಂಬಾ ಹೆಚ್ಚಾಗಿದ್ದಂತಹ ತಲೆಯಲ್ಲಿ ಬರ್ತಿ ತುಂಬಿದಂತಹ ಯೋಚನೆಗಳು ಧ್ಯಾನ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಅದು ಶೂನ್ಯಕ್ಕೆ ಬರುತ್ತೆ. ಆ ಶೂನ್ಯಕ್ಕೆ ಬಂದಾಗ ಏನಾಗುತ್ತೆ ಅಂದ್ರೆ ನಾವು ಒಂದು ಹೈಯರ್ ಎನರ್ಜಿ ಏನಿರುತ್ತೆ ಅದರ ಜೊತೆ ಕನೆಕ್ಟ್ ಆಗ್ತೀವಿ. ಈಗ ಧ್ಯಾನ ಮಾಡಿದಾಗ ಏನಾಗುತ್ತೆ ಅಂತ ನಾವು ನೋಡೋದಾದ್ರೆ, ನಮ್ಮ ಮೆದುಳಿನ ನಾವು ನೋಡೋದಾದ್ರೆ, ಮೆದುಳಿನಲ್ಲಿ ಬೇರೆ ಬೇರೆ ಅಲೆಗಳು ಈ ನಡೀತಾನೆ ಇರುತ್ತೆ. ಪ್ರತಿದಿನ ನಾವು ಒಂದೊಂದು ಕೆಲಸ ಮಾಡ್ಬೇಕಾದ್ರೂ ಮೆದುಳಿನ ಅಲೆಗಳ ರೀತಿ ಬೇರೆ ಬೇರೆ ಆಗ್ತಿರುತ್ತೆ. ನಾವು ಸದಾಕಾಲ ಚಟುವಟಿಕೆಯಿಂದಾಗ ಬೀಟಾ ಅಲೆಗಳು ಜಾಸ್ತಿ ಇರುತ್ತೆ. ಸುಮ್ಮನೆ ಕಣ್ಣು ಮುಚ್ಚಿದ್ರೆ ಅದು ಆಲ್ಫಾ ಅಲೆಗೆ ಬರುತ್ತೆ. ನಂತರ ಈ ಧ್ಯಾನದ ಸ್ಥಿತಿ ಅಂದ್ರೆ ಇದು ಒಂಥರ ಮಂಪರ ಸ್ಥಿತಿ, ನಿದ್ರೆನೂ ಅಲ್ಲ ಸಂಪೂರ್ಣವಾಗಿ, ಸಂಪೂರ್ಣ ಎಚ್ಚರಿಕೆನೂ ಅಲ್ಲ. ಆ ತರದ ಸ್ಥಿತಿನ ಟ್ರಾನ್ಸ್ ಕಂಡೀಷನ್ ಅಂತ ಕರಿತೀವಿ, ಅಥವಾ ಥೀಟಾ ವೇವ್ಸ್ಗಳು ಜಾಸ್ತಿ ಇರುತ್ತೆ. ಈ ಥೀಟಾ ವೇವ್ಸ್ಗಳ ಸ್ಥಿತಿಯನ್ನ ಎಲ್ಲರೂ ಪಡಿಬಹುದು. ಈ ನನ್ನ ಒಂದು ಮಾತುಗಳ ನಂತರ ತಾವು ಧ್ಯಾನಕ್ಕೆ ಹೋಗ್ತೀರಾ, ಧ್ಯಾನಕ್ಕೆ ಹೋದಾಗ ತಾವೆಲ್ಲರೂ ಈ ಥೀಟಾ ಸ್ಟೇಜ್ಗೆ ರೀಚ್ ಆಗ್ತೀರಾ. ಹಾಗಾಗಿ ಆ ಧ್ಯಾನ ಮಾಡಿದ ನಂತರ ನಿಮ್ಮ ಮೈ ಮನಸ್ಸು ಎರಡು ಹಗುರವಾಗಿರುತ್ತೆ. ಹಾಗೆ ನಿದ್ದೆನೂ ಸಹ ಹೋಗ್ಬೋದು. ಆದ್ರೆ ಧ್ಯಾನದಲ್ಲಿ ನಿದ್ದೆ ಅಲ್ಲ, ಅದು ನಿದ್ದೆನೂ ಅಲ್ಲ ಅಥವಾ ಎಚ್ಚರಿಕೆನೂ ಅಲ್ಲದ ಇನ್ನೊಂದು ಸ್ಥಿತಿಯನ್ನ ನಾವು ಟ್ರಾನ್ಸ್ ಅಂತೀವಿ, ಅದು ಥೀಟಾ ಅಲೆಗಳು. ಅದರ ನಂತರ ಡೆಲ್ಟಾ ಅಂದ್ರೆ ನಾವು ಸಂಪೂರ್ಣ ನಿದ್ರೆ, ಮನಸ್ಸಿಗೆ ದೇಹಕ್ಕೆ ವಿಶ್ರಾಂತಿ, ದೇಹಕ್ಕೆ ಸಂಪೂರ್ಣ ವಿಶ್ರಾಂತಿ ನೀಡುವುದು ಡೆಲ್ಟಾ. ಇನ್ನೊಂದು ಗಾಮಾ ಅನ್ನುವ ಒಂದು ಅಲೆ ಇದೆ, ಅದು ಸತತವಾಗಿ ಯಾರು ಧ್ಯಾನ ಮಾಡ್ತಾನೆ ಇರ್ತಾರೆ ಅಂತಹ ವ್ಯಕ್ತಿಗಳಲ್ಲಿ ಈ ಒಂದು ಗಾಮಾ ಅಲೆಗಳನ್ನ ನಾವು ನೋಡಬಹುದು. ಜನಸಾಮಾನ್ಯರಲ್ಲೂ ಗಾಮಾ ಅಲೆಗಳು ಕೆಲವೊಮ್ಮೆ ಕಂಡು ಬರುತ್ತೆ, ಆದ್ರೆ ಅತಿ ಹೆಚ್ಚು ನಾವು ನೋಡೋದು ಸದಾಕಾಲ ಯಾರು ಒಂದು ಧ್ಯಾನ ಸ್ಥಿತಿಲಿ ಇರ್ತಾರೆ ಅಂಥವರಿಗೆ. ಹಾಗಾಗಿ ಈ ಗಾಮಾ ಅಲೆಗಳು ಯಾರು ಹೆಚ್ಚಾಗಿ ಪಡೆದಿರ್ತಾರೆ ಅವರನ್ನ ನಾವು ಯೋಗಿಗಳು ಅಂತ ಕರಿತೀವಿ, ಆಧ್ಯಾತ್ಮಿಕತೆಯ ಉತ್ತುಂಗದಲ್ಲಿರುವವರು. ಆದರೆ ಆಲ್ಫಾ ಅಲೆಗಳನ್ನ ನಾವೆಲ್ಲ ಪಡಿಬಹುದು. ಹಾಗಾಗಿ ನಾವು ಸಾಧಕರು, ಇನ್ನು ಸಾಧನೆಯ ಹಂತದಲ್ಲಿರ್ತೀವಿ, ಸಾಧನೆಯ ಒಂದು ಪ್ರಿಲಿಮಿನರಿ ಸ್ಟೇಜ್ ಅಲ್ಲಿರೋರಿಗೆ ಈ ಆಲ್ಫಾ ಅಲೆಗಳು ಇರುತ್ತೆ. ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ 20 ರಿಂದ 30 ನಿಮಿಷ ಕಳೆದ ನಂತರ ಒಂದು ಬಾರಿ ಆತ ಆಲ್ಫಾ ಅಲೆಗಳಿಗೆ ಹೋಗ್ಲೇಬೇಕು. ಆತ ಆರೋಗ್ಯವಂತನಾಗಿರ್ಬೇಕು ಅಂತಂದ್ರೆ ಮಧ್ಯ ಅರ್ಧ ಗಂಟೆಗೆ ಒಮ್ಮೆ ಆತ ಕಣ್ಮುಚ್ಚಿ ಒಂದು ಸಲ ದೀರ್ಘವಾದ ಉಸಿರನ್ನು ತೆಗೆದುಕೊಂಡು ಬಿಟ್ಟಾಗ ಆತನ ಮೆದುಳಿನಲ್ಲಿ ಆಲ್ಫಾ ಅಲೆಗಳು ಬರುತ್ತೆ. ಈ ಆಲ್ಫಾ ಅಲೆಗಳು ಬಂದಾಗ ನಮ್ಮ ಥಾಟ್ಸ್ ಅಥವಾ ಯೋಚನೆಗಳು ಏನಿರುತ್ತೆ ಅದು ಯಾವ್ದ್ರ ಬಗ್ಗೆನೇ ಆಗಿರ್ಬಹುದು, ಅದು ಕಡಿಮೆ ಆಗ್ತಾ ಬರುತ್ತೆ. ಹಾಗಾದ್ರೆ ಧ್ಯಾನದಲ್ಲಿ ಧ್ಯಾನದಲ್ಲಿ ನನಗಿನ್ನ ಹೆಚ್ಚಿನ ಮಾಹಿತಿಯನ್ನ ನೀವು ಪಡೆದಿದ್ದೀರಾ ಅಂತ ಗೊತ್ತು. ಬೇಕಾದಷ್ಟು ತರದ ಧ್ಯಾನಗಳಿದೆ. ಒಬ್ಬೊಬ್ಬ ಒಂದೊಂದು ಸ್ಕೂಲ್ ಆಫ್ ಥಾಟ್, ಒಂದೊಂದು ಇದ್ರಲ್ಲಿ ನೀವು ಹೋದರೆ, ಸಾಧಕರ ಹತ್ರ ಹೋದ್ರೆ ಅವರದೇ ಆದ ಧ್ಯಾನದ ಒಂದು ಬೇರೆ ಬೇರೆ ವಿಶೇಷವಾಗಿ ರೀತಿಗಳನ್ನ ಹೇಳ್ಕೊಡ್ತಾರೆ. ಸೋಹಂ ಬಗ್ಗೆ ಧ್ಯಾನ ಮಾಡ್ಬೋದು, ಕೆಲವರು ಮ್ಯೂಸಿಕ್ ಇದರಿಂದ ನಿಮಗೆ ಧ್ಯಾನದ ಸ್ಥಿತಿಗೆ ಕರೆದೊಯ್ತಾರೆ, ಮೈಂಡ್ಫುಲ್ ಮೆಡಿಟೇಷನ್ನು, ಗೈಡೆಡ್ ಮೆಡಿಟೇಷನ್ನು, ಈ ತರದ್ದು ಬೇಕಾದಷ್ಟು ತರದ ಧ್ಯಾನಗಳಿದೆ, ಕಣ್ಣು ಮುಚ್ಚಿ ಮಾಡುವಂಥದ್ದು. ಕೆಲವೊಮ್ಮೆ ಧ್ಯಾನ ಅಂತ ನಾವೇನಂತೀವಿ, ನಾವು ಇಡೀ ದಿನನೂ ಧ್ಯಾನದ ಸ್ಥಿತಿಲೇ ಇರ್ಬೋದು. ಕಾರಣ ಏನಂತಂದ್ರೆ ನಾವು ಏನು ಕೆಲಸ ಮಾಡ್ತೀವಿ ಸಂಪೂರ್ಣವಾಗಿ ನಮ್ಮ ಮನಸ್ಸನ್ನ ಅದರಲ್ಲಿ ತೊಡಗಿಸಿಕೊಳ್ಳುವುದು ಸಹ ಒಂದು ಧ್ಯಾನ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಅದು ಸಾಧಕರು ಏನ್ ಹೇಳ್ತಾರೆ ಅಂತ ಗೊತ್ತಿಲ್ಲ, ಆದರೆ ಮೈಂಡ್ಫುಲ್ನೆಸ್ ಅನ್ನೋದು ಅದೇನೆ. ಒಂದು ಲೋಟ ನೀರ್ನ ನಾವು ಕುಡಿಬೇಕಾದ್ರೆ ಅದನ್ನು ಅನುಭವಿಸಿ ಕುಡಿಯೋದಿದೆಯಲ್ಲ, ಅದು ಒಂದು ಮೈಂಡ್ಫುಲ್ನೆಸ್ ಅಂತಾರೆ. ಊಟ ಮಾಡ್ಬೇಕಾದ್ರೆ ಆ ಊಟದಲ್ಲಿ ಪ್ರತಿಯೊಂದು ಸ್ವಾದಗಳನ್ನು, ಆ ಊಟ ನಾವೇನ್ ತಿಂತೀವಿ ಅದರ ಒಂದು ಸ್ವಾದವನ್ನ ಅನುಭವಿಸುವುದನ್ನು ಮೈಂಡ್ಫುಲ್ ಈಟಿಂಗ್ ಅಂತ ಅಂತೀವಿ. ಮೈಂಡ್ಫುಲ್ ರೀಡಿಂಗ್ ಅಂದ್ರೆ, ಮೈಂಡ್ಫುಲ್ನೆಸ್ ಅಂದ್ರೆ ನಮ್ಮ ಗಮನವನ್ನು ಒಂದು ಕಡೆ ಕೇಂದ್ರೀಕರಿಸಿ ಅದರ ಎಲ್ಲಾ ಒಂದು ಸೂಕ್ಷ್ಮವಾಗಿ ಅದನ್ನ ನಾವು ಗಮನಿಸಿ ಅದನ್ನ ಅನುಭವಿಸುವುದನ್ನ, ಅದನ್ನ ಧ್ಯಾನ ಅಂತಾನೆ ನಾವು ಹೇಳ್ಬೋದು. ಕಾನ್ಸಂಟ್ರೇಟ್ ಮಾಡ್ತೀವಿ, ಅದು ಒಂದ್ ತರದ ಮೈಂಡ್ಫುಲ್ ಮೆಡಿಟೇಷನ್. ಗೈಡೆಡ್ ಮೆಡಿಟೇಷನ್ ಸಹ ಇದೆ, ಬಿಗಿನರ್ಸ್ ಗಳಿಗೆ ಗೈಡೆಡ್ ಮೆಡಿಟೇಷನ್ ನ ಸಹ ಮಾಡಿಸ್ತಾರೆ. ಆ ರೀತಿ ಈ ಒಂದು ಸಾಧನೆ ಮಾಡ್ತಾ ಮಾಡ್ತಾ ಅವರು ಗಾಮಾ ಸ್ಟೇಟ್ ನ ರೀಚ್ ಆಗ್ತಾರೆ. ಅಲ್ಲಿ ಧ್ಯಾನದ ಒಂದು ಅವಧಿ ಇರುತ್ತಲ್ಲ, ಅದು ಕೇವಲ ನಿಮಿಷಗಳಲ್ಲ, ಗಂಟೆಗಳಾಗಿ ಆಗುತ್ತೆ, ಕೆಲವೊಮ್ಮೆ ದಿನಗಳು ಆಗಬಹುದು. ನೀವು ಕೇಳಿರ್ಬೋದು, ರಮಣ ಮಹರ್ಷಿಗಳಾಗಿರ್ಬೋದು, ರಾಮಕೃಷ್ಣ ಪರಮಹಂಸರಾಗಿರ್ಬೋದು, ಶಾರದಾ ಮಾತೆ ಆಗಿರ್ಬೋದು, ವಿವೇಕಾನಂದರು, ಅವ್ರಿಗೆ ದೇಹದ ಪರಿವೇ ಇರ್ತಾ ಇರ್ಲಿಲ್ಲ. ದೇಹನೇ ಬೇರೆ ಆಗೋಗಿರ್ತಿತ್ತು. ದೇಹಕ್ಕೆ ಏನೇ ತೊಂದರೆ ಆದ್ರೂ ಅದು ಅರಿವಿಲ್ಲದೆ ಧ್ಯಾನಾವಸ್ಥೆಗೆ ಅವರು ಕುಳಿತಿದ್ರು. ಆದ್ರೆ ನಾವು ಧ್ಯಾನಕ್ಕೆ ಕುಳಿತಾಗ ಒಂದು ಸೊಳ್ಳೆ ಕಚ್ಚಿದ್ರೆ ನಮ್ಗೆ ಅದರ ಪರಿವು ಬಂದ್ಬಿಡುತ್ತೆ. ಆದ್ರೆ ಮಹನೀಯರು ಅವರು ಸತತವಾದ ಒಂದು ಅಭ್ಯಾಸದಿಂದ ಆ ಒಂದು ಅವಸ್ಥೆಗೆ ಅವರು ತಲುಪ್ತಾ ಇದ್ರು.
ಹಾಗಾಗಿ ಅವರಿಗೆ ಗಾಮಾ ವೇವ್ಸ್ಗಳು ಅವರ ಮೆದುಳಿನಲ್ಲಿ ಬಿಡುಗಡೆಯಾಗ್ತಾ ಇತ್ತು. ಇದನ್ನ ಧ್ಯಾನದ ಬಗ್ಗೆ ಬಹಳಷ್ಟು ರಿಸರ್ಚ್ ನಡೀತಾ ಇದೆ. ಇದರಲ್ಲಿ ಧ್ಯಾನವನ್ನು ಮಾಡುವವರು ಮಾಡದವರು ಎರಡು ಗುಂಪುಗಳವರ ಬ್ರೈನ್ ಸ್ಕ್ಯಾನ್ ಮಾಡಿದ್ದಾರೆ. ಫಂಕ್ಷನಲ್ MRI ಅಂತ ಅಂತೀವಿ. ಆ ಫಂಕ್ಷನಲ್ MRI ಮಾಡಿದಾಗ ನಾನು ಅಲೆಗಳ ಬಗ್ಗೆ ಏನ್ ಹೇಳಿದೆ, ಗಾಮಾ ಅಲೆಗಳು ಇಂಥದನ್ನೆಲ್ಲ ಬಹಳಷ್ಟು ಚೆನ್ನಾಗಿ ವಿಜ್ಞಾನಿಗಳು ವಿತ್ ಪ್ರೂಫ್ ಅಂತ ನಾವ್ ಏನ್ ಹೇಳ್ತೀವಿ, ಸೈಂಟಿಫಿಕ್ ಎವಿಡೆನ್ಸ್, ಅದರ ಮುಖಾಂತರ ಅದನ್ನು ಸ್ಪಷ್ಟಪಡಿಸಿದ್ದಾರೆ. ಇಲ್ಲಿ ಈ ಆಧ್ಯಾತ್ಮಿಕ ಆರೋಗ್ಯ ಮನುಷ್ಯನಿಗೆ ಏಕೆ ಬೇಕು ಅಂತಂದ್ರೆ, ಮನುಷ್ಯನಾಗಿ ಇರಬೇಕಾದ್ರೆ ಆಧ್ಯಾತ್ಮಿಕ ಆರೋಗ್ಯ ಬೇಕು. ನಂತರ ಮನುಷ್ಯ ದೈವತ್ವಕ್ಕೆ ಏರಬೇಕಾದ್ರೂ ಸಹ ಆಧ್ಯಾತ್ಮಿಕ ಆರೋಗ್ಯ ಒಂದು ಮೆಟ್ಟಿಲು ಅಂತ ಅನ್ಬೋದು. ಇಲ್ಲಿ ನೂರಾರು ಮೆಟ್ಟಿಲುಗಳಿರುತ್ತೆ. ಒಂದೇ ಮೆಟ್ಟಿಲು ಹತ್ತಿದ ತಕ್ಷಣ ನಾವು ಸಾಧಕರಾಗಕ್ಕೆ ಸಾಧ್ಯ ಇಲ್ಲ. ಆ ಮೆಟ್ಟಿಲುಗಳನ್ನ ಹತ್ತುತ್ತಾ ಕೊನೆಯ ಹಂತದಲ್ಲಿ ಅವರನ್ನ ನಾವು ಸಾಧಕರು, ಸಿದ್ಧಿ ಪುರುಷರು, ಯೋಗಿಗಳು ಅಂತ ನಾವು ಕರಿತೀವಿ. ಹಾಗಾದ್ರೆ ಮನುಷ್ಯನಿಗೆ ಬೇರೆ ಪ್ರಾಣಿಗಳನ್ನ ನಾವು ನೋಡೋದಾದ್ರೆ, ಬೇರೆ ಪ್ರಾಣಿಗಳಿಗೆ ಈ ಒಂದು ಶಕ್ತಿ ಇಲ್ಲ. ಕಾರಣ ಏನಂತಂದ್ರೆ, ನೀವು ಯಾವುದೇ ಪ್ರಾಣಿ ತಗೊಂಡ್ಲಿ, ಆ ಪ್ರಾಣಿ ರಿಪ್ರೊಡ್ಯೂಸ್ ಮಾಡುತ್ತೆ, ಸಂತತಿಯನ್ನು ಮುಂದುವರಿಸುತ್ತೆ, ಆದ್ರೆ ಸೃಷ್ಟಿ ಮಾಡಕ್ ಆಗೋದಿಲ್ಲ. ಆದ್ರೆ ಮನುಷ್ಯನಿಗೆ ಸೃಷ್ಟಿ ಮಾಡುವ ಶಕ್ತಿ ಇದೆ. ಆತರ ಬೇಕಾದಷ್ಟು ಡಿಸ್ಕವರೀಸ್, ಇನ್ವೆನ್ಷನ್ಸ್ ಗಳು ನಾವ್ ಏನ್ ಹೇಳ್ತೀವಿ, ಈಗ ನಮ್ಮ ಹತ್ರ ಏನೇನಿದೆ ಅದು ಎಲ್ಲ ಮನುಷ್ಯನ ಒಂದು ಮೆದುಳಿನ ಶಕ್ತಿಯಿಂದ ಸೃಷ್ಟಿಯಾದಂಥದ್ದು. ಈ ಒಂದು ಅವಸ್ಥೆಯಲ್ಲಿ ಬಹಳಷ್ಟು ಒತ್ತಡಗಳನ್ನ ನಾವು ಅನುಭವಿಸ್ತೀವಿ. ಈ ಒತ್ತಡದ ನಿಯಂತ್ರಣಕ್ಕೆ ಇರುವ ಏಕೈಕ ಸಾಧನವೇ ಆಧ್ಯಾತ್ಮಿಕ ಆರೋಗ್ಯ ಅಂತ ಕರಿತೀವಿ. ಕಾರಣ, ನಾವಿರುವುದು ಒಂದು ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಅಂತ ಏನಂತೀವಿ ಅಂದ್ರೆ, ನಮ್ಮ ಸುತ್ತಮುತ್ತ ಇರೋದೆಲ್ಲ ಅದೇನೆ. ಆದರೆ ಈ ಮೆಟೀರಿಯಲಿಸ್ಟಿಕ್ ವರ್ಲ್ಡ್ಗೆ ಅದೇ ನಿಜ ಅಂತ ಅನ್ಕೊಂಡಿರ್ತೀವಲ್ಲ, ಅದು ನಿಜ ಅಲ್ಲ, ಅದು ಒಂದು ಭ್ರಮೆ ಅನ್ನುವುದನ್ನ ನಮಗೆ ತಿಳಿಸೋದೇ ನಮ್ಮ ಒಳಹೊಕ್ಕು ನಮ್ಮನ್ನ ನಾವು ಅರ್ಥ ಮಾಡಿಕೊಳ್ಳುವುದ್ರಿಂದ ಅದು ಸಾಧಿಸಕ್ಕೆ ಸಾಧ್ಯ ಆಗೋದೇ ಆಧ್ಯಾತ್ಮಿಕತೆಯಿಂದ. ಯಾವ ವ್ಯಕ್ತಿ ಆಧ್ಯಾತ್ಮಿಕತೆಯನ್ನು ಹೊಂದಿರ್ತಾನೆ ಅವನಿಗೆ ಇಂಟ್ರಾಸ್ಪೆಕ್ಷನ್ ಅಂತ ಅಂತೀವಿ. ಅವನು ತನ್ನ ಒಳಹೊಕ್ಕಿ ಅಲ್ಲಿ ಏನು ನಡೀತಾ ಇದೆ, ನಾನು ಯಾರು, ಬಂದಿರುವ ಉದ್ದೇಶವೇನು, ನಾನು ಏನು ಮಾಡ್ಬೇಕು, ಸಮಾಜಕ್ಕೆ ನನ್ನ ಕೊಡುಗೆ ಏನು, ಈ ತರದ್ದೆಲ್ಲ ಎಲ್ಲರಿಗೂ ಮಾಡಕ್ ಆಗೋದಿಲ್ಲ. ಅದೆಲ್ಲ ಆ ಯೋಚನೆಗಳು ಕೆಲವರಿಗೆ ಮಾತ್ರ ಬರುತ್ತೆ. ಯಾರಿಗೆ ಅಂದ್ರೆ, ಅವರು ಧ್ಯಾನಾವಸ್ಥೆಯಲ್ಲಿದ್ದಾಗ ಮಾತ್ರ ಇದರ ಸ್ಪಷ್ಟತೆ ಅವರಿಗೆ ಬರುತ್ತೆ. ಹಾಗಾಗಿ ಭಾರತೀಯರು ಇಡೀ ಪ್ರಪಂಚದಲ್ಲಿ ಭಾರತೀಯ ಸಂಸ್ಕೃತಿ ಏನಿದೆ ಅದಕ್ಕೆ ಒಂದು ಮಹತ್ತರವಾದ ಸ್ಥಾನ ಇದೆ. ಕಾರಣ, ನಾವು ಸಂತೋಷ ಪಡುವುದು ಒಳಗಡೆ ಸಿಕ್ಕುವ ಒಂದು ನೆಮ್ಮದಿಯಿಂದ ಆದ್ರೆ, ಪಾಶ್ಚಿಮಾತ್ಯರು ಸಂತೋಷ ಪಡುವುದು ಹೊರ ಜಗತ್ತಿನಿಂದ, ಅಂದ್ರೆ ಕಮಾಡಿಟೀಸ್ ಅಂತ ನಾವೇನ್ ಹೇಳ್ತೀವಿ, ಆ ವಸ್ತುಗಳಲ್ಲಿ ಸಂತೋಷವನ್ನ ಹುಡುಕ್ತಾರೆ. ಆದ್ರೆ ನಮ್ಮ ಒಂದು ಆಧ್ಯಾತ್ಮಿಕತೆಯಲ್ಲಿ ಮನುಷ್ಯ ತನ್ನನ್ನ ತಾನು ತಿಳ್ಕೊಳ್ತಾ ಹೋದ್ರೆ ಆತನಿಗೆ ಸ್ಪಷ್ಟತೆ ಸಿಕ್ಕುತ್ತೆ, ಸಂತೋಷ ಆಗುತ್ತೆ. ಈ ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಅಲ್ಲಿ ಅದು ಮುಗಿಲಾರದ ಕತೆ. ಕಾರಣ, ಆ ಆಸೆಗಳು ಪ್ರತಿದಿನ ಹೆಚ್ಚಾಗ್ತಾ ಹೋಗುತ್ತೆ. ಅದಕ್ಕೆ ಒಂದು ಅಂತಿಮ ಘಟ್ಟ ಅಂತ ಇಲ್ಲ. ಹೆಚ್ಚು ಹೆಚ್ಚು ಅದು ಕಾಡ್ತಾ ಬರುತ್ತೆ. ಅದು ನಮ್ಗೆ ಪಡೆದ ನಂತರ ಅದರಲ್ಲಿ ಸುಖ ಇಲ್ಲ ಅಂತ ಅನ್ಕೊಂಡು ಅದಕ್ಕಿನ್ನ ಹೆಚ್ಚಿನದನ್ನ ನಾವು ಬಯಸ್ತೀವಿ. ಅದೇ ಡೋಪಮೈನ್ ಸಹ ಬರುತ್ತೆ. ನಾನು ನ್ಯೂರೋ ಸೈನ್ಸ್ ಹೇಳೋದಾದ್ರೆ, ಈಗ ಯಾವ್ದೋ ಒಂದು ಕಾರ್ ತಗಂತೀವಿ, ಕಾರ್ ತಗೊಂಡ್ ಆದ ತಕ್ಷಣ ನಮ್ಮ ಮೆದುಳಿನಲ್ಲಿ ಡೋಪಮೈನ್ ರಿಲೀಸ್ ಆಗುತ್ತೆ. ನಂತರ ನಮಗೆ ಪುನಃ ಡೋಪಮೈನ್ ರಿಲೀಸ್ ಆಗ್ಬೇಕು ಅಂದ್ರೆ ಅದಕ್ಕಿನ್ನ ದೊಡ್ಡ ಕಾರ್ ತಗೋಬೇಕು, ಅದಕ್ಕಿನ್ನ ಲಕ್ಸುರಿ ಕಾರ್ ತಗೋಬೇಕು. ಇದು ಪಾಶ್ಚಿಮಾತ್ಯ ಜಗತ್ತಿನಲ್ಲಿರುವಂತದ್ದು. ಅಂದ್ರೆ ವಸ್ತುಗಳ ಮೇಲೆ ನಮ್ಮ ಆನಂದ ಏನಾದ್ರೂ ಡಿಪೆಂಡ್ ಆಗೋದಾದ್ರೆ, ಸಂತೋಷ ನನಗೆ ದೊರಕಬೇಕು ಅಂದ್ರೆ ವಸ್ತುಗಳ ಮೇಲೆ ನಾವು ಅವಲಂಬಿತರಾದ್ರೆ ಅದಕ್ಕೆ ಯಾವುದೇ ಕೊನೆ ಇಲ್ಲ. ಹಾಗಾಗಿ ನಮಗೆ ಯಾವುದೇ ಸಂತೋಷ ಸಿಕ್ಕಲ್ಲ. ಆದರೆ ನಮ್ಮಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ ವಸ್ತುಗಳಲ್ಲ, ನಿನ್ನ ಒಳಗಿನಿಂದನೇ ನೀನು ಸಂತೋಷವನ್ನ ಪಡಿಬಹುದು. ಅದಕ್ಕೆ ಯಾವುದೇ ವಸ್ತು ನಿನ್ನ ಸಂತೋಷವನ್ನು ನಿರ್ಧಾರ ಮಾಡೋದಿಲ್ಲ, ಅದಕ್ಕೆ ಯಾವುದೂ ಅಳತೆಗೋಲಿಲ್ಲ ಅಂತ ಹೇಳ್ಬಹುದು. ಹಾಗಾದ್ರೆ ಮನುಷ್ಯನಿಗೆ ಈ ಪ್ರಾಣಿಗಳು ಮಾಡುತ್ತಾ ಏನಾದ್ರೂ ಧ್ಯಾನ ಇದೆಯಾ ಅಥವಾ ಆಧ್ಯಾತ್ಮಿಕತೆ ಇದೆಯಾ ಅಂತಂದ್ರೆ ಇಲ್ಲ. ಕಾರಣ ಏನಂತಂದ್ರೆ, ಮನುಷ್ಯನಿಗೆ ಒಂದು ವಿಶಿಷ್ಟವಾದ ಮೆದುಳಿದೆ. ಮನುಷ್ಯನ ಮೆದುಳಿನ ಭಾಗಗಳನ್ನು ನಾವು ನೋಡೋದಾದ್ರೆ ಅದನ್ನು 3 ಭಾಗವಾಗಿ ವಿಂಗಡಿಸಬಹುದು. ಮೆದುಳಿನ ಕೆಳಗಡೆ ಭಾಗದಲ್ಲಿರೋದು ಬ್ರೈನ್ ಸ್ಟೆಮ್ ಅಂತ ಕರಿತೀವಿ. ಮೆಡುಲಾ ಅಬ್ಲಾಂಗೇಟಾ ಅಂತ ಇರುತ್ತೆ, ಅದನ್ನ ಬ್ರೈನ್ ಸ್ಟೆಮ್ ಅಂತ ಕರಿತೀವಿ. ಅದರ ಕೆಲಸ ಏನು ಅಂದ್ರೆ, ನಮ್ಮ ಹಾರ್ಟ್ ಬೀಟ್ ನ ಕಂಟ್ರೋಲ್ ಮಾಡೋದು, ದೇಹದ ಉಷ್ಣತೆಯನ್ನ ಕಂಟ್ರೋಲ್ ಮಾಡೋದು, ಈ ತರದ್ದು ಕೆಲಸಗಳನ್ನ ಮಾಡುತ್ತೆ. ಅದರ ಮೇಲ್ಭಾಗದಲ್ಲಿರುವುದು ಪ್ರಾಣಿ ಮೆದುಳು.
ಪ್ರಾಣಿ ಮೆದುಳಿನ ಕೆಲಸ ಎಮೋಷನ್ಸ್ ಅಂತ ಅಂತೀವಿ, ಭಾವನೆಗಳು. ಎಲ್ಲಾ ಭಾವನೆಗಳ ಕೇಂದ್ರ ಬಿಂದು ಅಮೆಗ್ಡೆಲ್ಲಾ ಎನ್ನುವ ಒಂದು ಭಾಗ, ಅದು ಪ್ರಾಣಿ ಮೆದುಳಿನಲ್ಲಿರುತ್ತೆ. ಅದು ಯಾವ ತರಹದ ಭಾವನೆಗಳಾದ್ರೂ ಆಗಿರ್ಬೋದು, ಕರುಣೆ, ಪ್ರೀತಿ, ಕೋಪ, ಆತಂಕ, ಭಯ, ಎಲ್ಲಾ ತರದನು, ನಾವ್ ಏನು ನವರಸಗಳು ಭಾವನೆಗಳು ಅಂತ ಅಂತೀವಿ, ಅದಿರೋಂಥದ್ದು ಅಮೆಗ್ಡೆಲಾ. ಅದರಲ್ಲಿ ಲೈಂಗಿಕತೆನೂ ಸಹ ಬರುತ್ತೆ. ಹಾಗಾಗಿ ಎಲ್ಲಾ ಭಾವನೆ, ಅದಕ್ಕೆ ಪ್ರಾಣಿಗಳಲ್ಲಿ ಆ ಭಾವನೆಗಳು ಅಂದ್ರೆ ಭಯದು ತುಂಬಾ ಕಾಡುವಂತ ಜಾಗ ಅದು. ಭಯ ಆಗ್ಬೋದು, ಹೆದರಿಕೆ, ಹೋರಾಟ, ಇದೆಲ್ಲ ಇರೋಂತಹ ಜಾಗ ಅದು. ಅದರ ಮೇಲ್ಭಾಗದಲ್ಲಿ, ವಿಕಾಸದ ಹಂತದಲ್ಲಿ ಮೆದುಳು ಅದರ ಮೇಲ್ಭಾಗಕ್ಕೂ ಸಹ ಬೆಳೆದಿದೆ. ಅದು ಮುಂಭಾಗದ ಮೆದುಳು. ಅದನ್ನ ಪ್ರೀಫ್ರಾಂಟಲ್ ಕಾರ್ಟೆಕ್ಸ್ ಅಂತ ಕರಿತೀವಿ. ಈಗ ನೀವು ಧ್ಯಾನ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ಮುಂಭಾಗದ ಮೆದುಳು ಆಕ್ಟಿವೇಟ್ ಆಗ್ತಾ ಬರುತ್ತೆ. ಇಲ್ಲಿ ಒಂದು ಲಾಜಿಕ್ ಇದೆ. ನಿಮ್ಮ ಮುಂಭಾಗದ ಮೆದುಳು ಆಕ್ಟಿವೇಟ್ ಆದರೆ ಹಿಂಭಾಗದ ಮೆದುಳು ಅದು ತಟಸ್ಥ ಆಗುತ್ತೆ. ಹಿಂಭಾಗದ ಮೆದುಳು ಆಕ್ಟಿವೇಟ್ ಆದ್ರೆ ಮುಂಭಾಗದ ಮೆದುಳು ತಟಸ್ಥ ಆಗುತ್ತೆ. ಇದು ಲಾಜಿಕ್. ಅಂದ್ರೆ ನೀವು ಧ್ಯಾನಾವಸ್ಥೆಯಲ್ಲಿ ಇದ್ದಾಗ ನಿಮ್ಮ ಮುಂಭಾಗದ ಮೆದುಳು ಆಕ್ಟಿವೇಟ್ ಆಗುತ್ತೆ, ನಿಮ್ಮ ಭಾವನಾತ್ಮಕವಾದ ಮೆದುಳು ಅದು ನಿಷ್ಕ್ರಿಯ ಆಗುತ್ತೆ. ನೀವು ಧ್ಯಾನಾವಸ್ಥೆಯಲ್ಲಿ ಇಲ್ಲದೆ ಇದ್ದಾಗ, ಯಾರು ಧ್ಯಾನ ಮಾಡೋದಿಲ್ಲ ಅವರಿಗೆ ಭಾವನಾತ್ಮಕವಾದ ಮೆದುಳು ಆಕ್ಟಿವೇಟ್ ಆಗಿರುತ್ತೆ, ಮುಂಭಾಗದ ಮೆದುಳು ನಿಷ್ಕ್ರಿಯ ಆಗುತ್ತೆ. ಹಾಗಾದ್ರೆ ಹಿಂಭಾಗದ ಮೆದುಳಿನ ಕೆಲಸ ನಾನು ಹೇಳದೆ, ಪ್ರಾಣಿ ತರ ಅದು, ಪ್ರಾಣಿ ಮೆದುಳು ಅಂತ ಹೇಳ್ತೀವಿ. ಅದರ ಎರಡು ಬಹಳ ಮುಖ್ಯ ಕೆಲಸ, ಫೈಟ್ ಆರ್ ಫ್ಲೈಟ್. ಫೈಟ್ ಅಂದ್ರೆ ಹೋರಾಡೋದು, ಕಿತ್ತಾಡೋದು, ಜಗಳ ಆಡೋದು, ಕೂಗಾಡೋದು, ಭಾವನೆಗಳು. ಎಲ್ಲೋ ಒಂದು ಆಹಾರ ಇದೆ ಅಂತಂದ್ರೆ ಯಾವ ಒಬ್ಬ ವ್ಯಕ್ತಿ ಆತ ಸದ್ಗುಣ ಸಂಪನ್ನನಾಗಿರ್ತಾನೆ, ಹಂಚಿ ತಿಂತಾನೆ. ಆದರೆ ಯಾವ ವ್ಯಕ್ತಿಗೆ ಹಿಂಭಾಗದ ಮೆದುಳು ಆಕ್ಟಿವೇಟ್ ಆಗಿರುತ್ತೆ, ಬರೀ ಅದರಲ್ಲೇ ಇರ್ತಾರೆ ಅವರು ಕಿತ್ತಾಡ್ತಾರೆ, ಆ ಆಹಾರಕ್ಕೆ ಕಿತ್ತಾಡ್ತಾರೆ. ಆದ್ರೆ ಮುಂಭಾಗದ ಮೆದುಳು ಆಕ್ಟಿವೇಟ್ ಆಗಿರುವಂತಹ ವ್ಯಕ್ತಿಗಳು ಹಂಚಿ ತಿಂತಾರೆ. ತನಗಿಲ್ದೆ ಹೋದ್ರು ಸಹ ಇನ್ನೂ ಮುಂದೆ ಒಂದು ಹೆಜ್ಜೆ ಮುಂದೆ ಹೋದ್ರೆ ತಾನು ಹಸ್ಕೊಂಡಿದ್ರು ಸಹ ಬೇರೆಯವರು ತಿಂದು ಸಂತೋಷ ಪಡಲಿ ಅಂತ ಅನ್ನುವುದು. ಅದನ್ನ ನಾವು ಬಹಳಷ್ಟು ಸಾಧು ಸಂತರಗಳನ್ನ ನೋಡಿದೀವಿ. ಅದರಲ್ಲಿ ಸಾಯಿಬಾಬಾ ಆಗ್ಬೋದು, ಬೇರೆ ಬೇರೆಯವರು, ಅವರು ಜನರನ್ನು ಎಲ್ಲರನ್ನೂ ಸಂತೋಷವಾಗಿಡೋದಕ್ಕೆ ಸದಾ ಕಾಲ ಅವರು ಪ್ರಯತ್ನ ಪಡ್ತಾ ಇದ್ರು. ಹಾಗಾದ್ರೆ ಮುಂಭಾಗದ ಮೆದುಳಿನ ಕೆಲಸ ಏನು ಅಂತಂದ್ರೆ ತರ್ಕ ಮಾಡೋದು, ಯಾವುದು ಸರಿ ಯಾವುದು ತಪ್ಪು, ಆಮೇಲೆ ಡಿಸಿಷನ್, ಅದೇ ತರ್ಕ, ಅನಾಲಿಸಿಸ್, ಸರಿ ತಪ್ಪುಗಳನ್ನ ಅದು ತಿಳಿಸ್ಕೊಡುತ್ತೆ. ಯಾವ ಸಂದರ್ಭದಲ್ಲಿ ಏನು ಕೆಲಸ ಮಾಡ್ಬೇಕು ತಿಳಿಸ್ಕೊಡುತ್ತೆ. ಹೊಸ ಹೊಸ ಆಲೋಚನೆಗಳು ಬರುತ್ತೆ, ಹೊಸ ಹೊಸ ಇನ್ವೆನ್ಷನ್ಗಳು, ಡಿಸ್ಕವರಿಗಳು, ಈ ತರದ್ದು ಎಲ್ಲ ಉತ್ಕೃಷ್ಟವಾದದ್ದು ಅಂತ ನಾವ್ ಏನ್ ಹೇಳ್ತೀವಿ, ಅದೆಲ್ಲ ಆಕ್ಟಿವೇಟ್ ಆಗೋದು ನಮ್ಮ ಮುಂಭಾಗದ ಮೆದುಳಿನಿಂದ. ಹಾಗಾಗಿ ಯಾವ ವ್ಯಕ್ತಿ, ಅಂದ್ರೆ ನಮಗೆ ಎರಡು ಮೆದುಳುನು ಬೇಕು, ಕರುಣೆನೂ ಬೇಕು. ಕರುಣೆ ಇರೋದು ಹಿಂಭಾಗದ ಮೆದುಳು. ಆದರೆ ಯಾರಿಗೆ ಕರುಣೆ ತೋರಿಸ್ಬೇಕು ಅಂತ ಡಿಸೈಡ್ ಮಾಡಬಹುದು ಮುಂಭಾಗದ ಮೆದುಳು. ಒಬ್ಬ ಕೊಲೆಗಾರ ಕೊಲೆ ಮಾಡಿದಾನೆ, ಅವನಿಗೆ ಕರುಣೆ ತೋರಿಸ್ಬೇಕೋ ಬೇಡವೋ, ಅವನು ಸಮಾಜದಲ್ಲಿ ಇದ್ರೆ ಒಳ್ಳೇದೋ ಕೆಟ್ಟದೋ, ಅಥವಾ ಅವನು ಹೊರಗಡೆನೆ ಇದ್ರೆ ಇನ್ನೊಂದಷ್ಟು ಜನಕ್ಕೆ ಏನೋ ತೊಂದರೆ ಕೊಡ್ಬಹುದು ಅಂತ ತಿಳಿಸೋದು ನಮ್ಮ ಮುಂಭಾಗದ ಮೆದುಳು. ಹಿಂಭಾಗದ ಮೆದುಳು ಅಯ್ಯೋ ಹೋಗ್ಲಿ ಪಾಪ ಬಿಡು ಅಂತ ಹೇಳುವುದು ಹಿಂಭಾಗದ ಮೆದುಳು. ಅದೇ ರೀತಿ ಈಗ ನಾವು ನೋಡಿ, ಯಾರ್ದೋ ಒಂದು ಪರರ ಒಂದು ವಸ್ತು ಅದು ಬೇಕು ಅಂತ ಆಸೆ ಪಡೋದು ಹಿಂಭಾಗದ ಮೆದುಳು. ಮುಂಭಾಗದ ಮೆದುಳು ಹೇಳುತ್ತೆ, ಇಲ್ಲ ಅದು ನಿನ್ನ ವಸ್ತುವಲ್ಲ, ನೀನು ಅದನ್ನ ಪಡೆಯಕ್ಕೆ ನಿನಗೆ ಯಾವ್ದ ಅರ್ಹತೆ ಇಲ್ಲ, ಹಾಗಾಗಿ ಅದಕ್ಕೆ ಆಸೆನೇ ಪಡಬೇಡ, ನಿನ್ನದಲ್ಲ ವಸ್ತುವಿಗೆ ನೀನು ಆಸೆ ಪಡಬಾರ್ದು ಅಂತ ತಿಳಿಸ್ಕೊಡೋದು ಮುಂಭಾಗದ ಮೆದುಳು. ಹಾಗಾಗಿ ಯಾವ ವ್ಯಕ್ತಿಗಳಿಗೆ ಮುಂಭಾಗದ ಮೆದುಳು ಯಾವಾಗ್ಲೂ ಆಕ್ಟಿವೇಟ್ ಆಗಿರುತ್ತೆ ಅವರು ಸತ್ಪುರುಷರಾಗಿರ್ತಾರೆ, ಒಳ್ಳೆಯದನ್ನೇ ಮಾಡ್ತಾರೆ. ಒಳ್ಳೆಯ ನಡೆ ನುಡಿ ಎಲ್ಲದು, ಅಂದ್ರೆ ಅವರ ಬಾಡಿ ಮೈಂಡ್ ಕೋಆರ್ಡಿನೇಷನ್ ಚೆನ್ನಾಗಿರುತ್ತೆ. ಅಂದ್ರೆ ಅಲ್ಲಿ ಯಾವುದೇ ರೀತಿಯ ಒಂದು ಲೋಭತನವಾಗಲಿ, ಲಾಭಕ್ಕೆ ಬೇಕು ಯಾವುದು ಇರೋದಿಲ್ಲ. ಅಂದ್ರೆ ಪ್ಯೂರೆಸ್ಟ್ ಅಂತೀವಲ್ಲ, ಅದು ಮುಂಭಾಗದ ಮೆದುಳು. ಹಾಗಾದ್ರೆ ಈ ಮುಂಭಾಗದ ಮೆದುಳನ್ನ ಆಕ್ಟಿವೇಟ್ ಮಾಡಕ್ಕೆ ಇರುವ ಏಕೈಕ ಸಾಧನ ಅಂದ್ರೆ ಧ್ಯಾನ. ಧ್ಯಾನದಿಂದ ಮಾತ್ರ ನಾವು ಮುಂಭಾಗದ ಮೆದುಳನ್ನ ಆಕ್ಟಿವೇಟ್ ಮಾಡ್ಬೋದು. ಇದರ ಜೊತೆಗೆ ವೇಗಸ್ ನರ್ವ್ನ ಆಕ್ಟಿವೇಟ್ ಮಾಡೋದ್ರಿಂದನೂ ಮುಂಭಾಗದ ಮೆದುಳನ್ನ ಆಕ್ಟಿವೇಟ್ ಆಗುತ್ತೆ. ಆದ್ರೆ ವೇಗಸ್ ನರ್ವ್ನ ಆಕ್ಟಿವೇಟ್ ಮಾಡಬೇಕಾದ್ರೆ ಆಲ್ಮೋಸ್ಟ್ ಅದು ಈ ನಾವ್ ಏನೋ ಧ್ಯಾನ ಪ್ರಾಣಾಯಾಮ ಅಂತಂತೀವಿ ಅದರಲ್ಲೇ ಬಂದ್ಬಿಡುತ್ತೆ. ವೇಗಸ್ ನರ್ವ್ನ ನೀವು ಆಕ್ಟಿವೇಟ್, ವೇಗಸ್ ನರ್ವ್ ಅಂತ ಒಂದು ನರ ಇದೆ, ಅದು ನಮ್ಮ ಮೆದುಳಿನಿಂದ ಆರಂಭ ಆಗಿ ಎಲ್ಲ ಕಡೆ ಹೋಗುತ್ತೆ, ಹೃದಯ, ಜಠರ, ಮತ್ತೆ ಎಲ್ಲಾ ಕಡೆ ಕಾಲಿನವರೆಗೂ ಹರಡಿದೆ. ಆಮೇಲೆ ದೇಹದಲ್ಲಿ ಏನೇ ತೊಂದರೆ ಆದ್ರೂ ತಕ್ಷಣ ಅದನ್ನ ತಿಳಿಸ್ಕೊಡೋದೆ ಈ ಒಂದು ವೇಗಸ್ ನರ್ವ್. ಯಾವ ವ್ಯಕ್ತಿ ಅವನು ಧ್ಯಾನಾವಸ್ಥೆಗೆ ಹೋಗ್ತಾನೆ ಅಥವಾ ಸತತವಾಗಿ ಅವನು ಒಂದು ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ, ಉಸಿರಾಟದ ಮೇಲೆ ನಿಯಂತ್ರಣ ಸಾಧಿಸ್ತಿರ್ತಾನೆ, ಯೋಗ ಮಾಡ್ತಾನೆ, ಧ್ಯಾನ ಮಾಡ್ತಾನೆ, ಅಂತವನಲ್ಲಿ ಈ ವೇಗಸ್ ನರ್ವ್ ಆಕ್ಟಿವೇಟ್ ಆಗುತ್ತೆ.
ಯಾರು ಉಸಿರಾಟದ ಬಗ್ಗೆ ಗಮನವೇ ಹರಿಸೋದಿಲ್ಲ ಅವರಲ್ಲಿ ಈ ವೇಗಸ್ ನರ್ವ್ ಆಕ್ಟಿವೇಟ್ ಆಗೋದಿಲ್ಲ. ಇದು ಆದಾಗ ಮಾತ್ರ ನಮ್ಮ ಮುಂಭಾಗದ ಮೆದುಳು ಆಕ್ಟಿವೇಟ್ ಆಗುತ್ತೆ. ನಾವು ಇನ್ನೊಂದು ತರದ ಇರೋದರಲ್ಲಿ ಮನುಷ್ಯರಾಗಿದ್ರೂ ಸಹ ಸತ್ಪುರುಷರು ಅಥವಾ ಸಜ್ಜನರು ಅಂತ ಅನ್ಬಹುದು. ಸತ್ಪುರುಷರು ಅನ್ನೋದಕ್ಕಿಂತ ಸಜ್ಜನರು ಅಂತ ಅನ್ನುವ ಪದ ಸೂಕ್ತ ಅನ್ಸುತ್ತೆ. ಸಜ್ಜನರಾಗಿ ಸಮಾಜದಲ್ಲಿ ಎಲ್ಲರಿಗೂ ಬೇಕಾದವರಾಗಿ ಸಮಾಜಮುಖಿಯಾಗಿ ಕೆಲಸ ಮಾಡ್ಕೊಂತ ಬರ್ತೀವಿ. ಹಾಗಾದ್ರೆ ಈ ವೇಗಸ್ ನರ್ವ್ನ ಆಕ್ಟಿವೇಟ್ ಮಾಡೋದು ಹೇಗೆ? ಏಕೆಂದ್ರೆ ನಮಗೆ ಮುಂಭಾಗದ ಮೆದುಳು ಆಕ್ಟಿವೇಟ್ ಆಗ್ಬೇಕು. ಅದಾಗ್ಬೇಕು ಅಂದ್ರೆ ವೇಗಸ್ ನರ್ವ್ ಆಕ್ಟಿವೇಟ್ ಆಗ್ಬೇಕು. ಅದು ಆಕ್ಟಿವೇಟ್ ಆದಾಗ ಯಾವ ರೀತಿ ಮಾಡ್ಬೋದು ಅಂದ್ರೆ, ಮೊದಲನೇದಾಗಿ ನಾವು ಎಕ್ಸಸೈಸ್ ಅಂತ ಮಾಡ್ಬೇಕು. ಎಕ್ಸಸೈಸ್ ಅಲ್ಲಿ ಬಹಳ ಪ್ರಮುಖವಾದದ್ದು ಯೋಗ ಮಾಡಿದಾಗ ಈ ವೇಗಸ್ ನರ್ವ್ ಆಕ್ಟಿವೇಟ್ ಆಗುತ್ತೆ ಅಂತ ಹೇಳ್ತಾರೆ. ಅದು ಯೋಗ ಆಧ್ಯಾತ್ಮದ ಒಂದು ಭಾಗ ಅಂತಾನೆ ಹೇಳ್ಬೋದು. ಏಕೆಂದ್ರೆ ದೇಹವನ್ನ ರೆಡಿ ಮಾಡ್ತೀವಿ ನಾವು. ದೇಹ ಚೆನ್ನಾಗಿದ್ದಾಗ ಮಾತ್ರ ನಾವು ಆಧ್ಯಾತ್ಮಿಕ ಸಾಧನೆ ಮಾಡಕ್ಕೆ ಸಾಧ್ಯ. ದೇಹವೇ ಒಂದು ಆಲಸ್ಯದ ದೇಹವಾಗಿದ್ರೆ ಯಾವುದೇ ರೀತಿಯ ಆಧ್ಯಾತ್ಮಿಕ ಸಾಧನೆ ನಾವು ಮಾಡೋದಕ್ಕೆ ಆಗೋದಿಲ್ಲ. ಅಂದ್ರೆ ಬಾಡಿ ಮೈಂಡ್ ಕೋಆರ್ಡಿನೇಷನ್ ನಮಗೆ ಬೇಕು ಅಂದ್ರೆ ದೇಹನೂ ಚೆನ್ನಾಗಿರ್ಬೇಕು, ನಮ್ಮ ಮೆದುಳು ಸಹ ಚೆನ್ನಾಗಿರ್ಬೇಕು. ಹಾಗಾಗಿ ಯೋಗ ಮಾಡಿದಾಗ ಬೇರೆ ಬೇರೆ ಎಕ್ಸಸೈಸ್, ಒಳ್ಳೆಯ ಒಂದು ಎಕ್ಸಸೈಸ್ ಗಳನ್ನ ಮಾಡಿದಾಗ ಏನಾಗುತ್ತೆ, ಈ ವೇಗಸ್ ನರ್ವ್ ಆಕ್ಟಿವೇಟ್ ಆಗುತ್ತೆ. ಮತ್ತೆ ವೇಗಸ್ ನರ್ವ್ ಆಕ್ಟಿವೇಟ್ ಆಗ್ಬೇಕಾದ್ರೆ ಬಹಳ ಇನ್ನೊಂದು ಪ್ರಮುಖವಾದ ಕ್ರಿಯೆ ಅಂತಂದ್ರೆ ಪ್ರಾಣಾಯಾಮ. ಪ್ರಾಣಾಯಾಮಕ್ಕೆ ಇತ್ತೀಚಿನ ದಿನದಲ್ಲಿ ಬಹಳ ಮಹತ್ತರವಾದ ಸ್ಥಾನ ಇದೆ. ಅದರಲ್ಲಿ 4-7-8 ಆ ಒಂದು ರೇಷಿಯೋದಲ್ಲಿ 4 ಬಾರಿ 4 ಕೌಂಟ್ ಮಾಡುವಾಗ ಉಸಿರನ್ನ ತೆಗೆದುಕೊಳ್ಳೋದು, 7 ಕೌಂಟ್ ಅಲ್ಲಿ ಉಸಿರನ್ನ ಹಿಡಿದಿಟ್ಕೊಳ್ಳೋದು, 8 ಕೌಂಟ್ ಅಲ್ಲಿ ಉಸಿರನ್ನ ಹೊರಗೆ ಬಿಟ್ಟಾಗ ನಮ್ಮ ವೇಗಸ್ ನರ್ವ್ ಆಕ್ಟಿವೇಟ್ ಆಗ್ತಾ ಹೋಗುತ್ತೆ. ಪ್ಯಾರಾಸಿಂಪಥೆಟಿಕ್ ನರ್ವಸ್ ಆಕ್ಟಿವೇಟ್ ಆಗಿ ವೇಗಸ್ ನರ್ವ್ ಆಕ್ಟಿವೇಟ್ ಆಗುತ್ತೆ. ವೇಗಸ್ ನರ್ವ್ ಆಕ್ಟಿವೇಟ್ ಆದ್ರೆ ನಾನು ಹೇಳಿದೆ ಮುಂಭಾಗದ ಮೆದುಳು ಆಕ್ಟಿವೇಟ್ ಆಗುತ್ತೆ. ಹಿಂಭಾಗದ ಮೆದುಳನ್ನ ಮಂಗನ ಮೆದುಳು ಅಂತ ಕರಿತೀವಿ. ಮುಂಭಾಗದ ಮೆದುಳು ಮನುಷ್ಯನ ಮೆದುಳು. ಈ ಹಿಂಭಾಗದ ಮೆದುಳು ಯಾವಾಗ್ಲೂ ಅಷ್ಟೇ ಚಡಪಡಿಕೆ, ಕೋಪ, ಆತಂಕ, ಜಗಳಗಂಟೆತನ ಸ್ವಭಾವ, ಅಸೂಹೆ, ಆಲಸ್ಯ, ಈ ತರದ್ ಏನೇನಿದೆ ಎಲ್ಲಾ ಭಾವನೆಗಳು ಹಿಂಭಾಗದ ಮಂಗನ ಮೆದುಳಿನಲ್ಲಿ ಇರೋದು. ಸೊ ಅದನ್ನ ನಾವು ಯಾವಾಗ್ಲೂ ಏನ್ ಮಾಡ್ಬೇಕು, ಅದನ್ನ ಒಂದು ಅದಕ್ಕೆ ಬಾಳೆಹಣ್ಣು ಕೊಟ್ಟು ಅದನ್ನ ನಿಷ್ಕ್ರಿಯಗೊಳಿಸ್ಬೇಕು. ಅದನ್ನ ಆಕ್ಟಿವೇಟ್ ಆಗಕ್ಕೆ ಬಿಡ್ಲೇಬಾರ್ದು. ಯಾವ ರೀತಿ ಅಂತಂದ್ರೆ ವೇಗಸ್ ನರ್ವ್ ಆಕ್ಟಿವೇಟ್ ಆದಾಗ ಅದು ತಟಸ್ಥ ಆಗ್ಬಿಡುತ್ತೆ, ಅದು ಆಕ್ಟಿವೇಟ್ ಆಗಲ್ಲ. ಯಾಕೆಂದ್ರೆ ಮುಂಭಾಗದು ಡಾಮಿನೇಟ್ ಆಗಿರೋದ್ರಿಂದ. ಸೊ ಒಂದು ಧ್ಯಾನ ಆಯ್ತು, ಪ್ರಾಣಾಯಾಮ ಆಯ್ತು. ಇನ್ನೊಂದು ಧ್ಯಾನದ ಸ್ಥಿತಿಗೆ ಹೋದಾಗ ಆಲ್ಫಾ ಅಲೆಗಳು ನಮ್ಮ ಮೆದುಳಿನಲ್ಲಿ ಬರುತ್ತೆ. ಆಗ್ಲೂ ಸಹ ನಮ್ಮ ಮುಂಭಾಗದ ಮೆದುಳು ಆಕ್ಟಿವೇಟ್ ಆಗ್ತಾ ಬರುತ್ತೆ. ಇದರ ಜೊತೆಯಲ್ಲಿ ಕೆಲವೊಂದು ಪ್ರಾಕ್ಟೀಸ್ಗಳು, ಅದು ನಮ್ಮ ಒಂದು ಆಧ್ಯಾತ್ಮಿಕ ಯಾವುದು ಒಂದು ಕ್ರಿಯೆಗಳು ಮಾಡ್ತಾರೆ, ಅಂತಹ ಕ್ರಿಯೆಗಳಲ್ಲೇನೆ ವೇಗಸ್ ನರ್ವ್ ಆಕ್ಟಿವೇಟ್ ಆಗುತ್ತೆ. ಅದರಲ್ಲಿ ಬಹಳ ಮುಖ್ಯವಾದದ್ದು ತಣ್ಣೀರಿನ ಸ್ನಾನ. ತಣ್ಣೀರಿನ ಸ್ನಾನ ಮಾಡಿದಾಗ ವೇಗಸ್ ನರ್ವ್ ಆಕ್ಟಿವೇಟ್ ಆಗುತ್ತೆ. ತಣ್ಣೀರಿನ ಸ್ನಾನ ಮಾಡಿದಾಗ ವೇಗಸ್ ನರ್ವ್ ಆಕ್ಟಿವೇಟ್ ಆಗುತ್ತೆ. ತಣ್ಣೀರಿನಿಂದ ಪಾದಗಳನ್ನ ತೊಳೆದಾಗ ಆಗುತ್ತೆ. ತಣ್ಣೀರಿನಿಂದ ಮುಖ ತೊಳೆದಾಗ ವೇಗಸ್ ನರ್ವ್ ಆಕ್ಟಿವೇಟ್ ಆಗುತ್ತೆ. ಪಾದಗಳನ್ನ ಮಸಾಜ್ ಮಾಡಿದಾಗ ವೇಗಸ್ ನರ್ವ್ ಆಕ್ಟಿವೇಟ್ ಆಗುತ್ತೆ. ನಮ್ಮ ಕಿವಿಗಳನ್ನ ಮಸಾಜ್ ಮಾಡಿದಾಗ, ಹಿಂದಿನ ಕಾಲದಲ್ಲಿ ಗಣಪತಿ ದೇವಸ್ಥಾನಕ್ಕೆ ಹೋದಾಗ ಕಿವಿಗಳನ್ನ ಹಿಡಿದುಕೊಂಡು ನಮಸ್ಕಾರ ಮಾಡ್ತಾ ಇದ್ರು, ಕ್ರಾಸ್ ಮಾಡಿ, ಕೈನ ಕ್ರಾಸ್ ಮಾಡಿ. ಅಂತ ಸಂದರ್ಭದಲ್ಲಿ ವೇಗಸ್ ನರ್ವ್ ಆಕ್ಟಿವೇಟ್ ಆಗ್ತಾ ಇತ್ತು. ಪ್ರಿಫ್ರಾಂಟಲ್ ಕಾರ್ಟೆಕ್ಸ್ ಆಕ್ಟಿವೇಟ್ ಆಗ್ತಾ ಇತ್ತು. ದೇವರ ಮುಂದೆ ನಿಂತಾಗ ನಮ್ಗೆ ಏನು ಬೇಕು, ನಿಜವಾಗ್ಲೂ ಏನ್ ಬೇಕು ಅದನ್ನ ಕೇಳ್ತಾ ಇದ್ವು. ಇಲ್ಲದೆ ಹೋದ್ರೆ ನಾವು ಎಲ್ಲರ ತರ, ಬೇರೆ ಜನರ ತರ ಸರಿಯಾದ ಒಂದು ಕೋರಿಕೆ ಅಂದ್ರೆ ಮುಕ್ತಿ ಅಂತ ಕೇಳ್ಬೋದು, ಇಲ್ಲ ಅಂತಂದ್ರೆ ಭೋಗದ ವಸ್ತುಗಳನ್ನ ಕೇಳುವಂತ ಪರಿಸ್ಥಿತಿ ಬರುತ್ತೆ. ವೇಗಸ್ ನರ್ವ್ ಆಕ್ಟಿವೇಟ್ ಆದ್ರೆ ನಮ್ಮ ಮುಂಭಾಗದ ಮೆದುಳು ನಮಗೆ ಏನು ಬೇಕು ಎಲಿವೇಟ್ ಆಗಕ್ಕೆ ಅಂತದನ್ನ ಅಪೇಕ್ಷೆ ಪಡುತ್ತೆ. ಹಾಗಾಗಿ ತಣ್ಣೀರಿನಿಂದ ಮುಖ ತೊಳೆಯೋದು, ತಣ್ಣೀರಿನ ಸ್ನಾನ, ಒಳ್ಳೆಯ ಆಹಾರ, ಸಾತ್ವಿಕ ಆಹಾರ, ಸಸ್ಯಾಹಾರ ಸೇವನೆ ಮಾಡಿದಾಗ ನಮ್ಮ ಕರುಳಿನ ಬ್ಯಾಕ್ಟೀರಿಯಾಗಳು ಚೆನ್ನಾಗಿರುತ್ತೆ. ಆಗ್ಲೂ ಸಹ ವೇಗಸ್ ನರ್ವ್ ಆಕ್ಟಿವೇಟ್ ಆಗುತ್ತೆ. ಬಹಳ ಮುಖ್ಯವಾಗಿ ಪ್ರಕೃತಿಯ ಜೊತೆ ಒಡನಾಟ ಅಂತ ಹೇಳ್ತಾರೆ. ಅಂದರೆ ನಮ್ಮ ನೇಚರ್, ಪ್ರಕೃತಿ ನಡಿಗೆ, ಪ್ರಕೃತಿಯಲ್ಲಿ ಎಲ್ಲ ಒಂದು ಹೋಗಿ, ಅದು ಒಂದು ಪಾರ್ಕ್ ಆಗ್ಬೋದು, ಒಂದು ಕಾಡ್ ಆಗ್ಬೋದು, ಒಂದು ಬೆಟ್ಟ ಆಗ್ಬೋದು, ಒಂದು ದೇವಸ್ಥಾನ ಆಗ್ಬೋದು, ಬೆಟ್ಟದ ಮೇಲಿನ ದೇವಸ್ಥಾನ ಆಗ್ಬೋದು, ಅಂತಹ ಕಡೆಗೆ ಹೋದಾಗ ಏನಾಗುತ್ತೆ ಅಂದ್ರೆ ಶುಮ್ಯಾನಿಕ್ ಫ್ರೀಕ್ವೆನ್ಸಿ ಅಂತ ಅಂತೀವಿ.
ನಮ್ಮ ದೇಹದಲ್ಲಿರುವಂತಹ ಎಲ್ಲ ಪಾಸಿಟಿವ್ ಅಯಾನ್ಸ್ಗಳು ಅಕ್ಯುಮುಲೇಟ್ ಆಗಿರುತ್ತೆ ಪ್ರತಿದಿನ. ಅದು ಗ್ರೌಂಡ್ ಆಗ್ಬೇಕು. ಅದು ಗ್ರೌಂಡ್ ಆಗ್ಬೇಕು ಅಂತಂದ್ರೆ ನಮ್ಮ ಪಾದ ಭೂಮಿಗೆ ಸ್ಪರ್ಶ ಆಗ್ಬೇಕು. ಸ್ಪರ್ಶ ಆದಾಗ ಏನಾಗುತ್ತೆ ಅಂದ್ರೆ ಭೂಮಿಯಲ್ಲಿರುವ ಒಂದು ನೆಗೆಟಿವ್ ಅಯಾನ್ಗಳು ಇದರ ಜೊತೆ ಸೇರಿ ನ್ಯೂಟ್ರಲೈಸ್ ಮಾಡ್ತಾ ಬರುತ್ತೆ. ಇದರ ಜೊತೆಯಲ್ಲಿ ನಾವು ಪ್ರಕೃತಿಯಲ್ಲಿದ್ದಾಗ ನಮ್ಮ ಪಂಚೇಂದ್ರಿಯಗಳು ಆಕ್ಟಿವೇಟ್ ಆಗುತ್ತೆ. ಹೂವಿನ ಸುವಾಸನೆ ಆಗಿರಬಹುದು, ಗಾಳಿ ಆಗಿರ್ಬೋದು, ಮರದ ಒಂದು ಶಬ್ದ ಆಗಿರ್ಬೋದು, ಪಕ್ಷಿಗಳ ಶಬ್ದ ಆಗಿರಬಹುದು. ಇವುಗಳೆಲ್ಲ ಇದು ಒಂದು ರೀತಿಯ ಆಧ್ಯಾತ್ಮಿಕತೆ ಅಂತಾನೆ ಹೇಳ್ಬೋದು. ಪ್ರಕೃತಿಯಲ್ಲಿರುವ ಎಲ್ಲ ಅಂಶಗಳನ್ನ ಗಮನಿಸ್ತಾ ಹೋಗುವಂಥದ್ದು. ಹಾಗಾಗಿ ಅವಾಗ ನಮ್ಗೆ ಎಲ್ಲ ಶಬ್ದಗಳಾಗ್ಬೋದು, ಪರಿಸರದಲ್ಲಿ ನಡೆಯುವಂತಹ ಸಣ್ಣ ಸಣ್ಣ ಕ್ರಿಯೆಗಳು ನಮ್ಮ ಕಣ್ಣಿಗೆ ಗೋಚರ ಆಗಕ್ಕೆ ಶುರು ಆಗುತ್ತೆ. ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಮೆದುಳು ಆಲ್ಫಾಗೆ ಹೋಗುತ್ತೆ. ಆಲ್ಫಾಗೆ ಹೋದಾಗ ಅದು ಶಾಂತವಾಗುತ್ತೆ. ಶಾಂತವಾದಾಗ ಏನಾಗುತ್ತೆ ಅಂದ್ರೆ ನಮ್ಮ ದೇಹದಲ್ಲಿ ಬಿಡುಗಡೆಯಾಗುವಂತಹ ಎಲ್ಲಾ ತರದ ಒತ್ತಡದ ಹಾರ್ಮೋನುಗಳು, ಅದರಲ್ಲಿ ಬಹಳ ಪ್ರಮುಖವಾದದ್ದು ಕಾರ್ಟಿಸಾಲ್ ಆಗಿರಬಹುದು. ಕಾರ್ಟಿಸಾಲ್ ಅನ್ನುವುದು ಒತ್ತಡದ ಹಾರ್ಮೋನು. ಈ ನಮ್ಮ ಧ್ಯಾನದ ಬಹಳ ಪ್ರಮುಖವಾದ ಒಂದು ಅಂಶ ಏನಂದ್ರೆ ಒತ್ತಡವನ್ನ ಅದು ಕಂಟ್ರೋಲ್ ಮಾಡ್ತಾ ಬರುತ್ತೆ. ಅದರಲ್ಲಿ ಪ್ರಮುಖವಾಗಿ ಕಾರ್ಟಿಸಾಲ್, ಎಡ್ರಿನಾಲಿನ್, ನಾರ್ ಎಡ್ರಿನಾಲಿನ್ ಇವೆಲ್ಲ ಒತ್ತಡದ ಹಾರ್ಮೋನ್ಗಳು. ಇವುಗಳು ಬಿಡುಗಡೆ ಆದಂತ ಸಂದರ್ಭದಲ್ಲಿ ನಮ್ಮ ಹೃದಯ ಬಡಿತ ಹೆಚ್ಚಾಗುತ್ತೆ, ಉಸಿರಾಟ ಬಿಸಿ ಆಗ್ತಾ ಬರುತ್ತೆ, ನಮ್ಮ ಸ್ನಾಯುಗಳು ಬಿಗಿತಗೊಳ್ಳುತ್ತೆ, ಮುಖ ಕೆಂಪಾಗುತ್ತೆ, ಪ್ಯಾಲ್ಪಿಟೇಷನ್ ಜಾಸ್ತಿ ಆಗ್ತಾ ಬರುತ್ತೆ, ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗುತ್ತೆ. ಹಾಗಾಗಿ ದೇಹವನ್ನ ಒಂದು ಓಡೋದ್ಕೆ ಅಥವಾ ಎದುರಿಸೋದ್ಕೆ ರೆಡಿ ಮಾಡ್ತಾ ಬರುತ್ತೆ. ಆಮೇಲೆ ಅರೋಸಲ್ ತುಂಬಾ ಒಂಥರ ಅಂದ್ರೆ ರೆಡಿ ಟು ಫೈಟ್ ಅಂತೀವಲ್ಲ, ಆ ಸ್ಟೇಜ್ಗೆ ನಾವು ರೀಚ್ ಆಗಿರ್ತೀವಿ. ಯಾರಾದ್ರೂ ಮಾತಾಡಿದ್ರೆ ನಾನು ಅವ್ರ ಜೊತೆ ಜಗಳ ಆಡ್ಬೇಕು ಅನ್ನುವ ಸ್ಟೇಜ್ಗೆ ರೀಚ್ ಆಗುತ್ತಲ್ಲ, ಅದು ಒತ್ತಡದ ಹಾರ್ಮೋನ್ ಇಂದ ಉಂಟಾಗುವಂತಹ ಸ್ಥಿತಿ. ಅದನ್ನ ಬಹಳಷ್ಟು ಸಂದರ್ಭದಲ್ಲಿ ನಾವು ನೋಡ್ತೀವಿ. ವಿನಾಕಾರಣ ಕೆಲವರು ಜಗಳ ಆಡ್ತಾರೆ, ಸಣ್ಣ ವಿಚಾರಗಳಿಗೆ ಜಗಳ ಆಡೋದ್ಕೆನೆ ರೆಡಿ ಆಗಿರ್ತಾರೆ, ಜಗಳ ಆಡ್ತಾರೆ. ಕಾರಣ ಏನಂತಂದ್ರೆ ಅವರಲ್ಲಿ ಕಾರ್ಟಿಸಾಲ್ ಪ್ರಮಾಣ ಜಾಸ್ತಿ ಆಗಿರುತ್ತೆ. ಅದು ಅದರ ಜೊತೆಗೆ ನಾರ್ ಎಡ್ರಿನಾಲಿನ್ ಎನ್ನುವ ಹಾರ್ಮೋನುಗಳ ಒಂದು ಸ್ರವಿಕೆ ಜಾಸ್ತಿ ಆಗಿರುತ್ತೆ. ಹಾಗಾಗಿ ಏನಾಗುತ್ತೆ ಅಂದ್ರೆ ಅವರು ಅರೋಸಲ್ ಅಂತ ಕರಿತೀವಿ. ಅದು ಅಂದ್ರೆ ರೆಡಿ ಆಗಿರೋದು, ಜಗಳ ಮಾಡಕ್ಕೆ, ಫೈಟ್ ಮಾಡೋದಕ್ಕೆ ರೆಡಿ ಆಗಿರ್ತೀವಲ್ಲ, ಅದು ಅರೋಸಲ್. ಆದರೆ ಧ್ಯಾನದ ಅವಸ್ಥೆಯಲ್ಲಿ ಈ ಕಾರ್ಟಿಸಾಲ್ ಪ್ರಮಾಣ ಸಂಪೂರ್ಣವಾಗಿ ಕಮ್ಮಿ ಆಗಿರುತ್ತೆ. ಅದು ಒತ್ತಡದ ಹಾರ್ಮೋನು. ಇದರ ಬದಲಾಗಿ ಧ್ಯಾನದ ಅವಸ್ಥೆಗೆ ಹೋದಾಗ ಡೋಪಮೈನ್ ಆಗ್ಬೋದು, ಸೆರಟನಿನ್ ಆಗ್ಬೋದು, ಆಕ್ಸಿಟಾಸಿನ್ ಆಗ್ಬೋದು, ಎಂಡಾರ್ಫಿನ್ ಆಗ್ಬೋದು, ಇದರ ಜೊತೆ ಗಾಬಾ, ಗ್ಲೂಟಾ ಅಮೈನೋ ಬ್ಯೂಟ್ರಿಕ್ ಆಸಿಡ್ ಅಂತ ಇದು ಹೆಚ್ಚಾಗ್ತಾ ಬರುತ್ತೆ. ಅಂದ್ರೆ ಇನಿಬಿಟರಿ, ಯಾವುದೇ ರೀತಿಯ ಸಣ್ಣ ಸಣ್ಣ ಪ್ರಚೋದನೆಗಳಿಗೆ ನಾವು ಪ್ರತಿಕ್ರಿಯೆ ನೀಡದಂತಹ ಒಂದು ಸ್ಥಿತಿಯೇ ಹೋಗ್ತೀವಿ. ಮಹಾಪುರುಷರು, ಸತ್ಪುರುಷರೆಲ್ಲ ನಾವು ಅದನ್ನೇ ನೋಡೋದು. ಅವರು ಯಾವುದಕ್ಕೂ ಸುಲಭವಾಗಿ ಪ್ರತಿಕ್ರಿಯೆ ನೀಡ್ತಾ ಇರಲ್ಲ. ಅದು ಎಂಥದೇ ಆಗಿರ್ಲಿ, ಅವಮಾನಗಳಾಗಿರ್ಲಿ, ಹೊಗಳಿಕೆ ಆಗಿರ್ಲಿ, ಒಂದು ತರಹದ ನ್ಯೂಟ್ರಲ್ ಸ್ಟೇಟ್ ಅಂತೀವಲ್ಲ, ತಟಸ್ಥ ಸ್ಥಿತಿ. ಹೊಗಳಿಕೆಗಳಿಗೂ ಹಿಗ್ಗದೆ, ತೆಗಳಿಕೆಗಳಿಗೂ ಕುಗ್ಗದೆ, ಒಂದೇ ತರ ಸಮಚಿತ್ತ ಅಂತ ನಾವೇನ್ ಹೇಳ್ತೀಯ, ಸಮಚಿತ್ತವನ್ನು ಹೊಂದಿರುವಂತಹವರು ಜ್ಞಾನಿಗಳು, ಸತ್ಪುರುಷರು, ಯೋಗಿಗಳು, ಸಾಧಕರು. ಹಾಗಾಗಿ ಈ ಆಧ್ಯಾತ್ಮಿಕ ಆರೋಗ್ಯ ಅನ್ನುವುದು ಎಲ್ಲರಿಗೂ ಬೇಕಾಗಿರುವಂತಹದ್ದು. ಇದಕ್ಕೆ ವಯಸ್ಸಿನ ಮಿತಿ ಇಲ್ಲ. ವಯಸ್ಸಾದ ನಂತರ ಆಧ್ಯಾತ್ಮಿಕತೆಗೆ ಹೋದಾಗ ಅಂತ ಪ್ರಯೋಜನ ಆಗಲ್ಲ, ಅಂದ್ರೆ ತೀರಾ ಸಮಯ ಕಮ್ಮಿ. ಆದರೆ ಮೊದಲಿನಿಂದಲೇ ಅದನ್ನ ನಾವು ಬೆಳೆಸ್ಕೊಂತ ಬಂದ್ರೆ ಅದರ ಪ್ರಯೋಜನವನ್ನ ನಾವು ಪ್ರತಿ ಹಂತದಲ್ಲೂ ಪಡಿತಬಹುದು. ಇದಕ್ಕೆ ಸಮಯ ಅಥವಾ ಇದು ಅಂತ ನಿಗದಿಯಾಗಿಲ್ಲ. ನನಗೆ ವಯಸ್ಸಾಗಿ ನಾನು ರಿಟೈರ್ಡ್ ಆದ್ಮೇಲೆ ನಾನು ಆಧ್ಯಾತ್ಮಿಕತೆಗೆ ಹೋಗ್ತೀನಿ, ಇವಾಗ ನಾನು ತುಂಬಾ ಬ್ಯುಸಿ ಆಗಿರ್ತೀನಿ ಅಂದ್ರೆ ಆ ನಷ್ಟ ನಮ್ಗೆನೆ. ಮೊದಲಿನಿಂದಲೂ ಎಲ್ಲೋ ಒಂದು ಕಡೆ ಎಲ್ಲಿ ಸಾಧ್ಯನೋ ಅಲ್ಲಿ ಇದನ್ನ ನಾವು ಅಭ್ಯಾಸ ಮಾಡ್ತಾ ಬಂದ್ರೆ ನಮಗೆ ವಯಸ್ಸಾಗುವ ಅಷ್ಟರಲ್ಲಿ ನಾವು ಒಂದು ಹಂತಕ್ಕೆ ಹೊರಟೋಗಿರ್ತೀವಿ, ಬೇರೆ ಲೆವೆಲ್ಗೆ ಹೋಗಿರೋದ್ರಿಂದ ಬಹಳಷ್ಟು ಅನುಭವಗಳನ್ನ, ಒಳ್ಳೆಯ ಅನುಭವಗಳನ್ನ ಪಡೆಯುವಂತಹ ಒಂದು ಅವಕಾಶ ಸಿಕ್ಕುತ್ತೆ. ಆದ್ರೆ ಕೊನೆಯ ಹಂತದಲ್ಲಿ ನಾವು ಆಧ್ಯಾತ್ಮಿಕತೆ ಅಂತ ಹೋದ್ರೆ ಅಂತ ಒಳ್ಳೆಯ ಅವಕಾಶಗಳನ್ನ ಕಳೆದುಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಯುವಕರಿಗೆ ಈ ಒಂದು ಆಧ್ಯಾತ್ಮಿಕ ಆರೋಗ್ಯ ಕುದುರೆಗೆ ಹಾಕಿರುವ ಒಂದು ಕಡಿವಾಣದಂತೆ. ಅದು ಹುಚ್ಚು ಕುದುರೆ ತರ ಇದ್ದಾಗ ಆಧ್ಯಾತ್ಮಿಕ ಆರೋಗ್ಯ ಅವ್ರಿಗಿದ್ರೆ, ಅದರ ಬಗ್ಗೆ ತಿಳುವಳಿಕೆ ಇದ್ರೆ, ಆ ಎಲ್ಲಾ ಒಂದು ಹುಚ್ಚುತನಕ್ಕೆ, ಆಸೆಗಳಿಗೆ ಕಡಿವಾಣ ಬೀಳುತ್ತೆ. ಜೀವನವನ್ನ ಚೆನ್ನಾಗಿ ನಡೆಸ್ಕೊಂಡು ಸಮಾಜದಲ್ಲಿ
ಒಂದು ಆರೋಗ್ಯಕರವಾದ ಸಮಾಜವನ್ನು ಸೃಷ್ಟಿ ಮಾಡೋದಕ್ಕೆ ಆಧ್ಯಾತ್ಮಿಕ ಆರೋಗ್ಯ ಒಂದು ಭದ್ರ ಬುನಾದಿ. ಇದು ಎಲ್ಲರಿಗೂ ಬೇಕು, ವಯಸ್ಸಾದವರು ಅಂತ ಮಾತ್ರ ಮೂಗು ಮುರಿಯೋದಲ್ಲ, ಯುವಕರಿಗೇನೆ ಮುಖ್ಯವಾಗಿ ಬೇಕಾಗಿರೋಂಥದ್ದು. ಏಕೆಂದ್ರೆ ವಯಸ್ಸಾದವ್ರಿಗೆಲ್ಲ ಮುಗ್ದೋಗಿರುತ್ತೆ ಜೀವನ, ಆದ್ರೆ ಯುವಕರಿಗೆ ಮನಸ್ಸನ್ನ ಹತೋಟಿಲಿ ಇಟ್ಕೋಬೇಕು. ಅಲ್ಲೇ ಎಲ್ಲಾ ತರದ ದುರಂತಗಳು ನಡೆಯೋದು, ಎಲ್ಲಾ ಚಟಗಳಿಗೆ ಇದಾಗಂಥದ್ದು, ಕೆಟ್ಟ ಕೆಲಸಗಳನ್ನ ಮಾಡೋಂಥದ್ದು. ಇದೆಲ್ಲದಕ್ಕೂ ಒಂದು ನಿಯಂತ್ರಣ ಮನಸ್ಸಿನ ಮೇಲೆ ಹಿಡಿತ ಬೇಕು ಅಂದ್ರೆ ಅದು ಆಧ್ಯಾತ್ಮಿಕ ಆರೋಗ್ಯದಿಂದ ಮಾತ್ರ ಸಾಧ್ಯ. ಹಾಗಾಗಿ ಆಧ್ಯಾತ್ಮಿಕ ಆರೋಗ್ಯ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ಒಂಥರ ಉಸಿರು ಅಂತಾನೆ ಹೇಳ್ಬಹುದು. ಅದು ಚೆನ್ನಾಗಿದ್ರೆ ದೇಹ ಮತ್ತೆ ಮನಸ್ಸು ಚೆನ್ನಾಗಿರುತ್ತೆ. ದೇಹ ಮತ್ತು ಮನಸ್ಸು ಚೆನ್ನಾಗಿದ್ರೆ ಎಂಟೈರ್ ಬಾಡಿ ಅಥವಾ ಓವರ್ ಆಲ್ ಆ ಒಂದು ಪರ್ಸನಾಲಿಟಿ ಅಂತ ನಾವೇನ್ ಹೇಳ್ತೀವಿ, ಆ ಪರ್ಸನ್ ಅವರೇ ಒಬ್ಬ ಅದ್ಭುತ ವ್ಯಕ್ತಿಯಾಗಿರ್ತಾರೆ. ಹಾಗಾಗಿ ಆಧ್ಯಾತ್ಮಿಕ ಆರೋಗ್ಯ ಅತ್ಯಂತ ಅವಶ್ಯ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ.